Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Every week we are waiting upon the Lord. ಪ್ರತಿ ವಾರ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಕಾದಿರುತ್ತೇವೆ. I rejoice in the presence of God. ನಾನು ಕರ್ತನ ಸನ್ನಿಧಾನದಲ್ಲಿ ಸಂತೋಷಿಸುತ್ತೇನೆ. The world depart ಈ ಲೋಕವು ಬಿಟ್ಟು ಹೋಗಬಹುದು. and everyone will leave and go. ಪ್ರತಿಯೊಬ್ಬರು ನಮ್ಮನ್ನು ಬಿಟ್ಟು ಹೋಗಬಹುದು. But God's love never depart from you. ದೇವರ ಪ್ರೀತಿಯು ನಿನ್ನಿಂದ ಯಾವತ್ತೂ ಬಿಟ್ಟು ಹೋಗುವುದಿಲ್ಲ. Be pressed in the Lord. ದೇವರಲ್ಲಿ ನೆಲೆಗೊಂಡಿರು. Actually today morning I was waiting in the presence of God. ಈ ದಿನ ಬೆಳಗ್ಗೆ ನಾನು ದೇವರ ಸನ್ನಿಧಾನದಲ್ಲಿ ನಾನು ಕಾದಿದ್ದೇನು. I was respect women all the time. ನಾನು ಹೆಂಗಸರನ್ನು ಯಾವಾಗಲೂ ನಾನು ಅವರಿಗೆ ಗೌರವವನ್ನು ಸಲ್ಲಿಸುತ್ತೇನೆ. And I go wherever I say about them, you are the builders of the house. ಎಲ್ಲೇ ಹೋದರೂ ನಾನು ಹೆಂಗಸರಿಗೆ ಅವರೇ ಮನೆ ಕಟ್ಟುವವರು ಎಂಬುದಾಗಿ ಹೇಳುತ್ತೇನೆ. But many places there will be a failures. ಆದರೆ ಅನೇಕ ಒಂದು ಜಾಗಗಳಲ್ಲಿ ಅದು ಫೇಲ್ ಆಗುತ್ತದೆ. Why you know? ಯಾಕೆ ಗೊತ್ತಾ? Because of there is no the word of God in them, they are not obeying that word. ಅವರಲ್ಲಿ ದೇವರ ವಾಕ್ಯವೂ ಇಲ್ಲ ಮತ್ತು ಅವರು ದೇವರ ವಾಕ್ಯವನ್ನು ವಿಧೇಯತೆಯಾಗಿ ನಡೆದುಕೊಳ್ಳುತ್ತಿಲ್ಲ. Every time whenever I shared about the woman, I shared everything is good. ನಾನು ಹೆಂಗಸಿನ ಬಗ್ಗೆ ಎಲ್ಲಾ ಸಮಯದಲ್ಲಿ ಹಂಚಿಕೊಳ್ಳುವಾಗ ಒಳ್ಳೆಯದನ್ನೇ ಹಂಚಿಕೊಂಡೆನು. Let us see, there is a good woman and bad woman also. ಒಳ್ಳೆಯ ಹೆಂಗಸರು ಇದ್ದಾರೆ, ಕೆಟ್ಟ ಹೆಂಗಸರು ಇದ್ದಾರೆ. The Bible says there is a bridegroom and bride. With the time of the 5 peoples, the ready wise women. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಮದಲಿಂಗನು ಮತ್ತು ಮದಲಗಿತ್ತಿಯು 5 ಮಂದಿಯು ಮದಲಿಂಗನಿಗೋಸ್ಕರ ಜ್ಞಾನವುಳ್ಳ ಹೆಂಗಸರು. Another 5 foolish women. ಮತ್ತೆ 5 ಹೆಂಗಸರು ಜ್ಞಾನವಿಲ್ಲದ ಹೆಂಗಸರು. Hallelujah. Hallelujah. Today we'll see who is a foolish woman and who is a wise woman. ಈ ದಿನ ಯಾರು ಬುದ್ಧಿವಂತೆ ಸ್ತ್ರೀ ಮತ್ತು ಯಾರು ಬುದ್ಧಿಹೀನಳು ಎಂಬುದಾಗಿ ನೋಡಿಕೊಳ್ಳೋಣ. The old house will built by this wise woman, not foolish woman. ಆ ಮನೆಯನ್ನು ಬುದ್ಧಿವಂತ ಹೆಂಗಸು ಕಟ್ಟುತ್ತಾಳೆ, ಬುದ್ಧಿ ಇಲ್ಲದ ಹೆಂಗಸಲ್ಲ. Let us see the Proverbs chapter, very good Proverbs. My wife will like so much. What is written about the women will read. ಜ್ಞಾನೋಕ್ತಿಗಳು ಓದಿಕೊಳ್ಳೋಣ. ನನ್ನ ಹೆಂಡತಿಗೆ ಜ್ಞಾನೋಕ್ತಿಗಳು ಅಂದರೆ ತುಂಬಾ ಇಷ್ಟ. But it is all the time teaches many things how to be in our lives. ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಎಂಬುದಾಗಿ ಈ ಜ್ಞಾನೋಕ್ತಿಗಳು ನಮಗೆ ತಿಳಿಸಿಕೊಡುತ್ತವೆ. Today short message, okay? Today not long message. ಈ ದಿನ ಒಂದು ಚಿಕ್ಕದಾದ ಒಂದು ಸಂದೇಶ, ದೊಡ್ಡ ಸಂದೇಶವಲ್ಲ. But this short message will make sense and your house will be built. ಈ ಚಿಕ್ಕ ಸಂದೇಶವು ಒಂದು ಅರ್ಥಪೂರ್ವಕವಾದ ಸಂದೇಶ ಮತ್ತು ನಿಮ್ಮ ಮನೆಯನ್ನು ಕಟ್ಟಿಕೊಳ್ಳುವ ಸಂದೇಶ. Some women will be hurted because listening these words, and I know when the hurt will happen, the wound will happen. When the wound is there will be healing. ಸ್ವಲ್ಪ ಹೆಂಗಸರಿಗೆ ಈ ಒಂದು ಸಂದೇಶ ಒಂದು ನೋವು ಆಗಬಹುದು, ಆದರೆ ನೋವಾದರೆ ಗಾಯವಾಗುತ್ತದೆ, ಗಾಯವು ವಾಸಿಯಾಗುತ್ತದೆ. Hallelujah. Hallelujah. Let us read Proverbs 21:9. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 9ನೇ ವಚನ. ಮನೆಯಲ್ಲಿ ಜಗಳ ಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. Hallelujah. Hallelujah. It is better to live in a corner of the house step than in a house shared with a quarrelsome wife. I'm telling many women nowadays. ನಾನು ಹೇಳುತ್ತೇನೆ, ಈ ದಿನಗಳಲ್ಲಿ ಅನೇಕ ಹೆಂಗಸರು always fighting and argument. ಎಲ್ಲಾ ಸಮಯದಲ್ಲಿ ಜಗಳವಾಡುವುದು ಮತ್ತು ವಾದಾಡುವುದು. That kind of women, ಅಂತ ಹೆಂಗಸರು they'll never bring for house healthy or wealthy. ಆ ಮನೆಗೆ ಒಂದು ಆರೋಗ್ಯವನ್ನು ತೆಗೆದುಕೊಂಡು ಬರುವುದಿಲ್ಲ, ಆಸ್ತಿಯನ್ನು ತೆಗೆದುಕೊಂಡು ಬರುವುದಿಲ್ಲ. Because the cruel women cannot keep peace in their heart. ಯಾಕಂದ್ರೆ ಜಗಳ ಗಂಟೆಯ ಹೆಂಗಸು ಆ ಹೃದಯದಲ್ಲಿ ಸಮಾಧಾನವಿರುವುದಿಲ್ಲ. Whatever you go husbands at home, something and something they'll take and they reflect and simply they want to fight with you. ಯಾವುದೋ ಒಂದು ಸಂಗತಿಯನ್ನು ತೆಗೆದು ಅದನ್ನು ಹೇಳಿ ಜಗಳವಾಡುವುದೇ ಅವರ ಕೆಲಸ. What kind of the Bible says here, the man what he want to do? ಆ ಗಂಡಸು ಏನು ಮಾಡಬೇಕು? Let us read. ಓದಿಕೊಳ್ಳೋಣ. ಮನೆಯಲ್ಲಿ ಜಗಳ ಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. Okay, the
woman who will fight with all the time, don't leave it. Go upper room and stay, the Bible says. ಹೆಂಗಸರು ಯಾವಾಗಲೂ ಜಗಳವಾಡುತ್ತಿದ್ದರೆ ನೀವು ಅವರನ್ನು ಬಿಟ್ಟು ಮೇಲೆ ಹೋಗಿ ನೀವು ವಾಸಿಸಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. So in my path I am upper room only, always I am praying, God, I am very peaceful man. ನನ್ನ ಸಂಗತಿಯಲ್ಲಿ ನಾನು ಮಾಳಿಗೆಯ ಮೇಲೆಯೇ ಇದ್ದೇನೆ, ನಾನು ಸಮಾಧಾನವಾಗಿ ಪ್ರಾರ್ಥಿಸುತ್ತಿದ್ದೇನೆ. The women, they don't want to be a cruel woman. So they want all the time, they don't want to be a fighting woman. ಹೆಂಗಸು ಯಾವಾಗಲೂ ಜಗಳವಾಡುವ ಹಾಗೆ ಇರಬಾರದು. The woman want to carry our patience in her heart. ಆಕೆಯ ಒಂದು ಹೃದಯದಲ್ಲಿ ಒಂದು ತಾಳ್ಮೆಯನ್ನು ತೆಗೆದುಕೊಂಡು ಬರಬೇಕು. When the woman have patience, she will win the householders. ಯಾವಾಗ ಹೆಂಗಸಿಗೆ ಒಂದು ಹೃದಯದಲ್ಲಿ ತಾಳ್ಮೆ ಇರುತ್ತದೆ, ಕುಟುಂಬವನ್ನೇ ಜಯಿಸುತ್ತಾಳೆ. Otherwise she spoil our blessing, she spoil our family holders. ಇಲ್ಲದಿದ್ದರೆ ಆಕೆಯ ಒಂದು ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾಳೆ ಮತ್ತು ಕುಟುಂಬದ ಆಶೀರ್ವಾದವನ್ನು ಸಹ ಕಳೆದುಕೊಳ್ಳುತ್ತಾಳೆ. My dear ones, ಪ್ರಿಯರೇ, if head is not perfectly working, this body there is no place. ಒಂದು ತಲೆಯು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದರೆ ಈ ಒಂದು ದೇಹಕ್ಕೆ ಜಾಗವೇ ಇಲ್ಲ. What this body will happen, whenever the body is going out, immediately any stone will come, this leg will start to run that side. ಆ ಒಂದು ಶರೀರ ಆಚೆ ಹೋಗಬೇಕಾದರೆ ಆ ಶರೀರಕ್ಕೆ ಕಲ್ಲಿನಿಂದ ಏನಾದರೂ ಪೆಟ್ಟಾದರೆ ಅದು ತಿರುಗಿಕೊಳ್ಳುತ್ತದೆ. What happened? The legs will run away. ಆ ಕಾಲುಗಳು ಓಡಿ ಹೋಗುತ್ತದೆ. This head will look into that stone is coming. ಆ ತಲೆಯು ನೋಡುತ್ತದೆ ಆ ಕಲ್ಲು ಬರುವುದನ್ನು. And immediately that body will react. Legs will run away to escape. ಆ ಒಂದು ಶರೀರವು ಒಂದು ರಿಯಾಕ್ಟ್ ಆಗುತ್ತದೆ, ಕಾಲುಗಳಿಂದ ಓಡಿ ಹೋಗುತ್ತಾರೆ. But when these legs are not connected to the head, ಯಾವಾಗ ಒಂದು ಆ ಕಾಲುಗಳು ತಲೆಗೆ ಕನೆಕ್ಟ್ ಆಗಿರುವುದಿಲ್ಲವೋ what happens, ಏನಾಗುತ್ತದೆ ಗೊತ್ತಾ? This leg will mostly it fighting with the head. ಆ ಕಾಲುಗಳು ತಲೆಯ ಸಂಗಡ ಜಗಳವಾಡುತ್ತಿದ್ದಾಗ what will happen? Whatever the head will give the intimation to the leg cannot work. ಆ ತಲೆಯು ಆ ಕಾಲುಗಳಿಗೆ ಏನು ಒಂದು ಸಂದೇಶವನ್ನು ಕೊಡುತ್ತದೋ ಆ ಸಂದೇಶದಿಂದ ಆ ಕಾಲು ಸರಿಯಾಗಿ ಕೆಲಸ ಮಾಡುವುದಿಲ್ಲ. Because already fighting with the head. ಯಾಕಂದ್ರೆ ಆ ಕಾಲುಗಳು ತಲೆಯ ಸಂಗಡ ಜಗಳವಾಡುತ್ತಿದೆ. So whatever the stones will come, it will hit. It's affected to head to foot. ಆ ಕಲ್ಲು ಮುಂದೆ ಬಂದಾಗ ಅದು ಪೆಟ್ಟಾದಾಗ ತಲೆಯಿಂದ ಮೊಣಗಾಲುವರೆಗೂ ಅದು ಪೆಟ್ಟಾಗುತ್ತದೆ. So it is not only effect for the head to foot, the pain will go almost. ತಲೆಗಷ್ಟೇ ಅದು ಪೆಟ್ಟಾಗುವುದಿಲ್ಲ, ತಲೆಯಿಂದ ಮೊಣಕಾಲು ಕಾಲಿನ ತನಕ ಅದು ನೋವು ಹೋಗುತ್ತದೆ. Be careful. Fighting women, be careful. ತುಂಬಾ ಜಾಗೃತಿಯಾಗಿರಿ ಜಗಳವಾಡುವ ಹೆಂಡತಿಯರೇ. If you are fighting with your family elders, ನಿನ್ನ ಕುಟುಂಬದ ಸಂಗಡ ನೀನು ಜಗಳವಾಡುತ್ತಿದ್ದರೆ they will be not in peace. Whatever the effect will come for them, it is also affected to you. ಅವರು ಸಮಾಧಾನದಿಂದ ಇರುವುದಿಲ್ಲ, ಅವರಿಗೆ ಏನು ಒಂದು ತೊಂದರೆ ಬರುತ್ತದೋ ಆ ತೊಂದರೆ ನಿನಗೂ ಸಹ ಬರುತ್ತದೆ. God will bless here. ದೇವರು ಇಲ್ಲಿ ಆಶೀರ್ವಾದ ಮಾಡುತ್ತಾರೆ. He never bless, come and bless your leg or feet anywhere. ಅಲ್ಲಿ ಆತನು ಬಂದು ಒಂದು ಕಾಲನ್ನು ಇಲ್ಲ ಒಂದು ಪಾದವನ್ನು ಆಶೀರ್ವದಿಸುವುದಿಲ್ಲ. Otherwise your back he never come and bless. ಇಲ್ಲದಿದ್ದರೆ ನಿನ್ನ ಹಿಂದೆ ಹಿಂಭಾಗವನ್ನು ಆಶೀರ್ವದಿಸುವುದಿಲ್ಲ. Every time the blessing will come from the head. ಯಾವಾಗಲೂ ಆಶೀರ್ವಾದವು ತಲೆಯ ಮೇಲಿಂದನೇ ಬರುತ್ತದೆ. When you are fighting with your family all the time, ಯಾವಾಗ ನೀನು ಕುಟುಂಬದ ಸಂಗಡ ಯಾವಾಗಲೂ ಜಗಳವಾಡುತ್ತಿರ್ತೀಯೋ, where the head is not feeling well, it is reflected to whole body. ತಲೆಯು ಯಾವಾಗ ಚೆನ್ನಾಗಿರುವುದಿಲ್ಲವೋ ಆರೋಗ್ಯವಿರುವುದಿಲ್ಲವೋ ಆ ನೋವು ಆ ಶರೀರಕ್ಕೆಲ್ಲ ಬಾಧೆಯಾಗುತ್ತದೆ. Be careful if you are fighting in your family. ತುಂಬಾ ಜಾಗೃತಿಯಾಗಿರು ನೀನು ಕುಟುಂಬದಲ್ಲಿ ಜಗಳವಾಡುವುದಾದರೆ. Through your words only blessing will come and blessing will stop. ನಿನ್ನ ಮಾತುಗಳಿಂದಲೇ ಆಶೀರ್ವಾದ ಬರುತ್ತದೆ ಮತ್ತು ಆಶೀರ್ವಾದ ನಿಲ್ಲಿಸುತ್ತದೆ. 27 27ನೇ ಅಧ್ಯಾಯ, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ and 15th verse we see. 15ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 27:15. Continual drifting on a rainy day and a quarrelsome wife are alike. ದೊಡ್ಡ ಮಳೆಯ ದಿನದಲ್ಲಿ ತಟತಟನೆ ತೊಟ್ಟಿಕ್ಕುವ ಹನಿ, ತಂಟೆ ಮಾಡುವ ಹೆಂಡತಿ ಎರಡೂ ಒಂದೇ. Whenever
the rain is falling, the roof is already leaked, means the water will flow in the home. When the wife all the time she will speaking and fighting with the husband, it will not be benefited, it will be loses. ಯಾವಾಗ ಮಳೆ ಬರ್ತದೋ ಒಂದು ಮನೆಯಲ್ಲಿ ಒಂದು ಮೇಲೆ ಅದು ಸರಿಯಾಗಿ ದೊಡ್ಡ ಮಳೆಯ ದಿನ ತಟತಟೆ ತೊಟ್ಟಿಕ್ಕುವ ಹನಿ ತಂಟೆ ಮಾಡುವ ಹೆಂಡತಿ ಎರಡು ಒಂದೇ. ಒಂದು ಮನೆಯಲ್ಲಿ ಒಂದು ಮಳೆ ಬರುವಾಗ ನೀರು ಸೋರುತ್ತಿದ್ದರೆ ಯಾವ ರೀತಿಯಲ್ಲಿ ತಟತಟನೆ ತೊಟ್ಟಿಕ್ಕಿರುತ್ತದೋ ಅದೇ ರೀತಿಯಲ್ಲಿ ತಂಟೆ ಮಾಡುವ ಹೆಂಡತಿಯು ಆ ಎರಡು ಒಂದೇ ಸಮ ಎಂಬುದಾಗಿ ಹೇಳಲ್ಪಟ್ಟಿದೆ. If heavy rain is coming, your roof is leaking, you cannot sleep peacefully because it will be a falling and tap and irritating, and the water flows for every floor, and wherever the leakage is there, it all damages. ಜೋರಾಗಿ ಮಳೆ ಬರಬೇಕಾದರೆ ನಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಲೀಕೇಜ್ ಇರುತ್ತದೋ ಅದು ಲೀಕೇಜ್ ಒಳಗಿಂದ ಒಂದು ಮಳೆ ಸೋರುವುದಾದರೆ ಅದು ತಟತಟನೆ ಎಂಬುದಾಗಿ ಸೋರುತ್ತಿರುತ್ತದೆ. ಆ ಸೋರಿದಾಗ ಮನೆಯೆಲ್ಲ ಗಲೀಜಾಗುತ್ತದೆ ಮತ್ತು ನೆಮ್ಮದಿ ಇರುವುದಿಲ್ಲ. ಅದೇ ರೀತಿಯಾಗಿ ತಂಟೆ ಮಾಡುವ ಹೆಂಡತಿಯೂ ಸಹ ಮನೆಯಲ್ಲಿ ಯಾವಾಗಲೂ ಜಗಳವಾಡುತ್ತಿದ್ದರೆ ನೆಮ್ಮದಿ ಇರುವುದಿಲ್ಲ. In the upper tank is there and sump is there. ಮೇಲೆ ಒಂದು ಟ್ಯಾಂಕ್ ಇದೆ, ಕೆಳಗಡೆ ಸಂಪ್ ಇದೆ. And the upper tank we will motor be on the sump will pump the water and upper tank will be completely full. ಮೋಟಾರ್ ಆನ್ ಮಾಡಿದಾಗ ಒಂದು ಕೆಳಗಿನ ಸಂಪಿನಿಂದ ನೀರು ಮೇಲಕ್ಕೆ ಹೋಗಿ ಟ್ಯಾಂಕ್ ತುಂಬಾ ಪೂರ್ತಿ ಆಗುತ್ತದೆ. If it is leakage somewhere, how much you fill also it will not give sufficient water for the family. ಆ ಟ್ಯಾಂಕ್ ಅಲ್ಲಿ ಲೀಕೇಜ್ ಇದ್ದರೆ ಎಷ್ಟು ನೀರು ಹಾಕಿದರೂ ಸಹ ಕುಟುಂಬಕ್ಕೆ ಬೇಕಾದ ಒಂದು ನೀರು ಸರಿಯಾಗುವುದಿಲ್ಲ. Last 3-4 weeks back, ಒಂದು 4 ವಾರಗಳ ಹಿಂದೆ our house was very, it is not come flowing water is very little, it will come very less water in the taps. ಆ ಒಂದು ಕೊಳೆಯಲ್ಲಿ ನೀರು taps, in the taps the water is coming very small way, little only it comes. What do we call tap in Kannada? Kolai. ಕೊಳಾಯಿನಲ್ಲಿ ಒಂದು ನೀರು ತುಂಬಾ ಕಡಿಮೆಯಾಗಿ ಬರುತ್ತಿತ್ತು. What happened? ಏನಾಯ್ತು? We don't know. Finally one day it stopped completely. ಒಂದು ದಿನ ಅದು ಪೂರ್ತಿ ಬರುವುದೇ ನಿಂತು ಹೋಯಿತು. But water is there. ಆದ್ರೆ ನೀರಿತ್ತು. But it's not flowing. ಆದ್ರೆ ನೀರು ಬರುತ್ತಿಲ್ಲ. Why it's not coming? ಯಾಕೆ ಬರುತ್ತಿಲ್ಲ? ನೀರು ತುಂಬಾ ಚೆನ್ನಾಗಿದೆ ಆದ್ರೆ ಬರುತ್ತಿಲ್ಲ. But it's not coming down. ಅದು ಕೆಳಗೆ ಬರುತ್ತಿಲ್ಲ. Why? ಯಾಕೆ? It is because the blockage is there. ಯಾಕಂದ್ರೆ ಅಲ್ಲಿ ಬ್ಲಾಕೇಜ್ ಇತ್ತು. If you don't find the blockage, the overflowing will not come. ಆ ಬ್ಲಾಕೇಜ್ ನಾವು ಕಂಡುಹಿಡಿಯದೇ ಇದ್ದರೆ ಆ ನೀರು ಸರಿಯಾಗಿ ಬರುವುದಿಲ್ಲ. In the family also, what the blockage is there? Which blockage is blocking you? Which blockage is not finding? Which blockage is stopping your blessings? You want to find out and you want to clean. ಕುಟುಂಬದಲ್ಲಿಯೂ ಸಹ ಯಾವ ಬ್ಲಾಕೇಜ್ ನಿಮ್ಮ ಆಶೀರ್ವಾದವನ್ನು ತಡೆ ಮಾಡುತ್ತಿದೆ ಆ ಬ್ಲಾಕೇಜ್ ಅನ್ನು ನೀವು ಎತ್ತಿ ಹಾಕಬೇಕು, ಕ್ಲೀನ್ ಮಾಡಬೇಕು. One fine day I called the plumber. ಒಂದು ದಿನ ನಾನು ಪ್ಲಂಬರ್ ಅನ್ನು ಕರೆದನು. And he took everything and he said everything is fine, sir. Why it's not coming? I said I know something blockage is here in this. ಎಲ್ಲ ಚೆನ್ನಾಗಿದೆ, ನೀರು ಯಾಕೆ ಬರುತ್ತಿಲ್ಲ ಎಂಬುದಾಗಿ ಹೇಳಿದರು. ಆದ್ರೆ ನಾನು ಹೇಳಿದೆ ಏನೋ ಒಂದು ಇದೆ, ಅದಕ್ಕೋಸ್ಕರ ನೀರು ಬರುತ್ತಿಲ್ಲ. It is almost 10 years old house. 10 ವರ್ಷದ ಒಂದು ಹಳೆಯ ಮನೆ. In the pipe there was stone, like a stone, the salted water, it is blocked completely. ಪೈಪ್ ಅಲ್ಲಿ ಒಂದು ಕಲ್ಲಿನ ಹಾಗೆ ಆ ಉಪ್ಪಿನ ಒಂದು ಉಪ್ಪಿನ ನೀರು ಹೋಗಿ ಅದು ಕಲ್ಲಿ ತರ ಹಾಗೆ ಅದು ನೀರು ಬರುವುದನ್ನೇ ಸ್ಟಾಪ್ ಮಾಡಿ ಬಿಟ್ಟಿತ್ತು. We heated in the iron and everything came, we cleaned up, me and Sam and Flama we cleaned up. Now it is flowing like something, the water. ಐರನ್ ಅನ್ನು ತೆಗೆದುಕೊಂಡು ನಾನು ಸ್ಯಾಮ್ ಅದನ್ನು ಚೆನ್ನಾಗಿ ಒಡೆದು ತೆಗೆದು ಹಾಕಿದೆವು. ಈಗ ಚೆನ್ನಾಗಿ ನೀರು ಬರುತ್ತಿದೆ. If the house is leaking, a drop water is coming, it will spoil your house. ನಿಮ್ಮ ಮನೆಯಲ್ಲಿ ಒಂದು ತೊಟ್ಟಿಕ್ಕುವ ನೀರು ಹಾಗೆ ಬರುತ್ತಿದ್ದರೆ ಅದು ಕುಟುಂಬವನ್ನೇ ನಾಶನ ಮಾಡುತ್ತದೆ. Hallelujah. Hallelujah. It is not tap. If you tap, it's coming drop also. One day it will fill, but it is directly roof leakage. The water is coming from roof. It is bad sign. ಆ ಒಂದು ನಲ್ಲಿಯಲ್ಲಿ ಸ್ವಲ್ಪ ಕೊಳೆಯಲ್ಲಿ ಸ್ವಲ್ಪ ಬರುತ್ತಿದ್ದರೂ ಓಕೆ, ಆದರೆ ರೂಫ್ ಅಲ್ಲಿ ಆ ರೀತಿಯಾಗಿ ತಟತಟನೆ ತೊಟ್ಟಿಕ್ಕಿದರೆ ಅದು ತುಂಬಾ ಕೆಟ್ಟದಾದ ಒಂದು ಸಂಗತಿ. If the wife is fighting all the time and truly husband time, it will be like a roof leakage. ಹೆಂಡತಿಯು ಯಾವಾಗಲೂ ಜಗಳವಾಡುತ್ತಿದ್ದರೆ ಅದು ಒಂದು ರೂಫ್ ಲೀಕೇಜ್ ಆಗಿದೆ ಎಂಬುದಾಗಿ ಅದರ ಅರ್ಥ. Be careful, women.
ತುಂಬಾ ಜಾಗೃತಿಯಾಗಿರಿ ಹೆಂಗಸರೇ. If you want to miss your blessing, do it every time fighting. ನಿನ್ನ ಆಶೀರ್ವಾದವನ್ನು ನೀನು ನಿಲ್ಲಿಸಿಕೊಳ್ಳಬೇಕಾಗಿದ್ದರೆ ಯಾವಾಗಲೂ ಜಗಳವಾಡು. Husband as like a tank. ಆ ಒಂದು ಗಂಡನು ಒಂದು ಟ್ಯಾಂಕ್ ತರ. God will fill the husband's head full of water. ದೇವರು ಒಂದು ಗಂಡನ ತಲೆಯಲ್ಲಿ ನೀರು ತುಂಬಾ ತುಂಬಿಸುತ್ತಾರೆ. The traps like a wife. ಆ ಟ್ಯಾಪ್ ಹೆಂಡತಿಯಾಗೆ. But inside any error is there, the tap, the water will be there. It will not reach to tap. We cannot use. ಆ ತಲೆಯಲ್ಲಿ ಯಾವುದೋ ಒಂದು ಎರರ್ ಇದ್ದರೆ ಅದು ಟ್ಯಾಪಿಗೆ ನೀರು ಬರುವುದಿಲ್ಲ ಮತ್ತು ನೀರು ಸಹ ಬರುವುದಿಲ್ಲ ಕೊಳೆಯಲ್ಲಿ. ತಲೆಯಲ್ಲಿ ಅಲ್ಲ, ಪೈಪಲ್ಲಿ. ಪೈಪಲ್ಲಿ. Okay. So that pipe we want to clear. ಆ ಪೈಪ್ ಅನ್ನು ನಾವು ಕ್ಲಿಯರ್ ಮಾಡಬೇಕು. That time why the head carrying all the blessings, it will overflow to the family. ಆ ತಲೆಯು ಯಾವುದೆಲ್ಲ ಆಶೀರ್ವಾದವನ್ನು ಹೊಂದಿಕೊಂಡಿರುತ್ತದೋ ಅದು ಕುಟುಂಬಕ್ಕೆ ಅದು ಕೊಡುತ್ತದೆ. The Bible says, honor your husband. ಸತ್ಯವೇದ ಹೇಳುತ್ತದೆ ಗಂಡನನ್ನು ಘನಪಡಿಸು. Because he is your head. ಯಾಕಂದ್ರೆ ಆತನೇ ನಿನ್ನ ತಲೆಯಾಗಿದ್ದಾನೆ. If you are insulting your husbands, ಯಾವಾಗ ನಿನ್ನ ಗಂಡನನ್ನು ನೀನು ಇನ್ಸಲ್ಟ್ ಮಾಡುತ್ತೀಯೋ, you will not be blessed. ನೀನು ಆಶೀರ್ವಾದ You ಹೊಂದಿಕೊಳ್ಳುವುದಿಲ್ಲ. may overcome. Oh, I said everything. I took the revenge. Your nonsense, I'll say. ನಾನು ರಿವೆಂಜ್ ತಗೊಂಡೆ ಎಂಬುದಾಗಿ ನೀನು ಹೇಳಬಹುದು, ಆದ್ರೆ ನಾನು ಹೇಳುತ್ತೇನೆ ನಾನ್ಸೆನ್ಸ್ ಎಂಬುದಾಗಿ. You know why? ಯಾಕೆ ಗೊತ್ತಾ? If you say your husband to king, you will call queen. ನಿನ್ನ ಗಂಡನನ್ನು ಅರಸನು ಎಂಬುದಾಗಿ ನೀನು ಕರೆದರೆ, ರಾಜ ಎಂಬುದಾಗಿ ಕರೆದರೆ ನೀನು ರಾಣಿ ಆಗುತ್ತೀಯ. And you call your husband fool. ನಿನ್ನ ಗಂಡನನ್ನು ನೀನು ಅಜ್ಞಾನಿ ಎಂಬುದಾಗಿ ನೀನು ಕರೆದರೆ, You to call Agnani wife. ನೀನು ಸಹ ಅಜ್ಞಾನಿಯ ಹೆಂಡತಿ ಎಂಬುದಾಗಿ If ಕರೆಯಲ್ಪಡುತ್ತದೆ. you call your husband wise man, ನೀನು ನಿನ್ನ ಗಂಡನನ್ನು ಜ್ಞಾನವಂತನೆ ಎಂಬುದಾಗಿ ಕರೆದರೆ you will be wise. ನೀನು ಜ್ಞಾನವಂತೆಯಾಗಿರುತ್ತೀಯ. I'm telling you, don't feel. The Bible says we are the builders of the house. ನಾನು ಹೇಳುತ್ತೇನೆ, ನಾವು ಮನೆ ಕಟ್ಟುವವರಾಗಿದ್ದೇವೆ. If you want to build the house, you want to obey the commandment of God. ನೀನು ಮನೆ ಕಟ್ಟುವಬೇಕಾದರೆ ದೇವರ ಆಜ್ಞೆಯನ್ನು ನೀನು ವಿಧೇಯತೆಯಾಗಿ ಪಾಲಿಸಬೇಕು. One more verse we'll see and we'll close this. ಇನ್ನೊಂದು ವಚನವನ್ನು ನಾವು ಓದಿ ಮುಗಿಸಿಕೊಳ್ಳೋಣ. Proverbs 14. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ First verse. 1ನೇ ವಚನ. I told you before only, it will be hurt sometime. ನಾನು ಹೇಳಿದ್ದೇನೆ, ಅದು ನಿಮಗೆ ನೋವಾಗಬಹುದು. But you want to change in that area. ನೀನು ಆ ಜಾಗದಲ್ಲಿ ಮಾರ್ಪಾಡು If you ಹೊಂದಿಕೊಳ್ಳಬೇಕು. want to get blessing, honor your husband. ನಿನಗೆ ಆಶೀರ್ವಾದ ಬೇಕಾ? ನಿನ್ನ ಗಂಡನನ್ನು ಘನಪಡಿಸು. Okay. The 14, what it says? 14ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳು ಏನು ಹೇಳಲ್ಪಟ್ಟಿದೆ? ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. The wisest of women builds her house, but folly with her own hands tears it down. So what do you want to be? ನೀನು ಏನು ಆಗಬೇಕು? There is two options to you. ಒಂದು ಆಪ್ಷನ್ಸ್ ಇದೆ. If you want to break your family, you can break. ನಿನ್ನ ಕುಟುಂಬವನ್ನು ಒಡೆದು ಹಾಕಬೇಕಾ? ಒಡೆದು ಹಾಕಬಹುದು. If you want to build your family, you can build. ನಿನ್ನ ಕುಟುಂಬವನ್ನು ನೀನು ಕಟ್ಟಬೇಕಾ? ಕಟ್ಟಬಹುದು. God's beautiful plan is to be together, decide together, live together, love together, be together. ದೇವರ ಒಂದು ಸುಂದರವಾದ ಸಂಕಲ್ಪವೇನೆಂದರೆ ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಜೊತೆಯಲ್ಲಿರಬೇಕು, ಜೊತೆಯಲ್ಲಿ ಬೆಳೆಯಬೇಕು, ಸಂತೋಷವಾಗಿರಬೇಕು, ಸಮಾಧಾನವಾಗಿರಬೇಕು. But people of God, many people I am seeing in the family, individual lives. ಆದರೆ ನಾನು ಅನೇಕ ಕುಟುಂಬಗಳಲ್ಲಿ ನೋಡುತ್ತೇನೆ, ಒಂದು ದೇವರ ಕುಟುಂಬಗಳಲ್ಲಿ ಒಂದು ಅವರು ಬೇರೆಯಾದ ಒಬ್ಬೊಬ್ಬರು ಬೇರೆ ಬೇರೆ ಜೀವನವನ್ನು ಜೀವಿಸುತ್ತಿದ್ದಾರೆ. My money, my father given, my brother given, my sister given, somebody has given, it's my gift. Wife will speak. ಆ ಹೆಂಡತಿ ಹೇಳ್ತಾಳೆ, ನನ್ನ ಹಣ ಇದು, ನನ್ನ ತಂದೆ ಕೊಟ್ಟಿದ್ದಾರೆ, ನನ್ನ ಅಣ್ಣ ಕೊಟ್ಟಿದ್ದಾನೆ, ನನ್ನ ತಮ್ಮ ಕೊಟ್ಟಿದ್ದಾನೆ, ನನ್ನ ತಂಗಿ ಕೊಟ್ಟಿದ್ದಾರೆ, ನನ್ನ ಬಹುಮಾನ. It is my money, I want to use my personal. ನನ್ನ ಒಂದು ಹಣ, ನಾನು ಪರ್ಸನಲ್ಗೋಸ್ಕರ ಅದನ್ನು ಉಪಯೋಗಪಡಿಸಿಕೊಳ್ಳಬೇಕು. But husbands, ಆ ಗಂಡಂದಿರು never tell like that. ಆ ರೀತಿಯಾಗಿ ಹೇಳುವುದಿಲ್ಲ. Mine, they never say ours. ನನ್ನದು ಎಂಬುದಾಗಿ ಹೇಳುವುದಿಲ್ಲ, ನಮ್ಮದು ಎಂಬುದಾಗಿ ಹೇಳುತ್ತಾರೆ. Whatever they spend, ಏನೆಲ್ಲ ಅವರು ಖರ್ಚು ಮಾಡುತ್ತಾರೋ, whatever they gain, ಏನೆಲ್ಲ ಅವರು ಪಡೆದುಕೊಳ್ಳುತ್ತಾರೋ, there will be a vision, there will be a desire to share to the family. ಕುಟುಂಬಕ್ಕೆ ಒಂದು ಹಂಚಿಕೊಳ್ಳುವುದು ಒಂದು ಆಸೆ ಇರುತ್ತದೆ.
they never live selfish life. Husbands, many husbands I saw. ಅನೇಕ ಗಂಡಂದಿರನ್ನು ನಾನು ನೋಡಿದ್ದೇನೆ, ಸೆಲ್ಫಿಶ್ ಒಂದು ಜೀವನವನ್ನು ಜೀವಿಸುವುದಿಲ್ಲ. They have money also, they never purchase anything good things for themselves. ಅವರ ಸಂಗಡ ಹಣವಿದ್ದರೂ ಅವರಿಗೆ ಅವರು ಏನು ಒಳ್ಳೆಯದನ್ನು ಕೊಂಡುಕೊಳ್ಳುವುದಿಲ್ಲ. I don't want to boost up myself. I'm sorry, I want to tell this to glorify the Lord Jesus Christ. ನನಗೆ ನಾನು ಇದನ್ನು ಹೇಳಿಕೊಳ್ಳಲು ಇಷ್ಟ ಇಲ್ಲ, ಆದರೂ ನಾನು ಹೇಳಿಕೊಳ್ಳಬೇಕು, ಯಾಕಂದ್ರೆ ದೇವರ ನಾಮವನ್ನು ನಾನು ಮಹಿಮೆ I like ಪಡಿಸಿಕೊಳ್ಳಬೇಕು. white shirts, ನನಗೆ ಒಂದು ಬಿಳಿಯ ಒಂದು ಶರ್ಟ್ ಇಷ್ಟ. but I want to go for meeting. A pastor's fellowship, they called me a guest speaker. ಪಾಸ್ಟರ್ಸ್ ಫೆಲೋಶಿಪ್ ಗೆ ನನಗೆ ಗೆಸ್ಟ್ ಸ್ಪೀಕರ್ ಆಗಿ ಕರೆದರು. But I can go and take a 1,000 rupees shirt or 2,000 rupees shirt. I can spend. I can take and come. 1,000 ರೂಪಾಯಿ 2,000 ಒಂದು ಶರ್ಟ್ ಅನ್ನು ನಾನು ತೆಗೆದುಕೊಳ್ಳಬಹುದು. If that is there, means something I want to pay for our credits or anything, any commitments, I can pay the 2,000. Why I want to take the shirt? Let me iron old one. Can I put and go? I thought like that. ಆ 2,000 ಇದ್ದರೆ ನನ್ನ ಸಾಲವನ್ನು ತೀರಿಸಿಕೊಳ್ಳಬಹುದು, ಹಳೆಯ ವಸ್ತ್ರವನ್ನೇ ನಾನು ಐರನ್ ಮಾಡಿ ಹಾಕಿಕೊಳ್ಳಬೇಕು ಎಂಬುದಾಗಿ ಅಂದುಕೊಂಡೇನು. So what happened? ಏನಾಯ್ತು? I went to Vishala. ನಾನು ವಿಶಾಲ ಮಾರ್ಟ್ಗೆ ಹೋದೆನು. What happened? There was white shirts. Many white shirts was there outside. ಅನೇಕ ಒಂದು ಬಿಳಿಯ ವಸ್ತ್ರಗಳು, ಶರ್ಟ್ಗಳು ಇತ್ತು And ಆಚೆ. I just went and saw. It was 99 rupees. Branded shirts. ನಾನು ಹೋಗಿ ನೋಡಿದೆನು, ಅದು 99 ರೂಪಾಯಿ ಆಗಿತ್ತು ಬ್ರಾಂಡೆಡ್ ಶರ್ಟ್. Only dust stings are there. ಡಸ್ಟ್ ಮಾತ್ರ ಇತ್ತು. ಒಂದು Stings are dust catching like this. And the dust was there. ಆ ಒಂದು Dust stains. ಡಸ್ಟ್ ಸ್ಟೇನ್ಸ್ ಇತ್ತು, ಅಷ್ಟೇ ಕರೆಗಳಿತ್ತು. ಮಣ್ಣಿನ ಕಳೆಗಳು, ಕೈಯಲ್ಲಿ ಮಣ್ಣು ಬಿದ್ದಿರುತ್ತಲ್ಲ ಕಳೆಗಳು. So what happened? ಏನಾಯ್ತು? I asked them, I want 2 shirts. ನಾನು ಕೇಳಿದೆ, ನನಗೆ 2 ಶರ್ಟ್ಗಳು ಬೇಕು ಎಂಬುದಾಗಿ. And they opened the bill and they scanned it. ಅವರು ಬಿಲ್ ಅನ್ನು ಓಪನ್ ಮಾಡಿ ಸ್ಕ್ಯಾನ್ ಮಾಡಿದರು. 2 shirts 99 means how much I want to pay? 2 ಶರ್ಟ್ 99 ಅಂದ್ರೆ ಎಷ್ಟು ಪೇ ಮಾಡಬೇಕು? 198 rupees I want to pay. 198 ರೂಪಾಯಿಗಳು ನಾನು ಪೇ ಮಾಡಬೇಕು. They said just give me 99 rupees enough. They said. ಅವರು ಹೇಳಿದರು 99 ರೂಪಾಯಿ ಮಾತ್ರ ಕೊಡಿರಿ ಎಂಬುದಾಗಿ. If I go and purchase the same shirt in a branded shop, they may charge 2,500 rupees, 3,000 rupees. ಅದೇ ಬಿಳಿಯ ಶರ್ಟ್ ಅನ್ನು ನಾನು ಬ್ರಾಂಡೆಡ್ ಶೋರೂಮ್ ಅಲ್ಲಿ ತೆಗೆದುಕೊಂಡಿದ್ದರೆ ಅದೇ ಶರ್ಟ್ ಅನ್ನು 2,000 ಇಲ್ಲ 2,500 ಹೇಳ್ತಿದ್ರು. But I got it for only for 50 rupees. ಆದ್ರೆ ನನಗೆ ಒಂದು ಶರ್ಟ್ 50 ರೂಪಾಯಿಗೆ ಸಿಕ್ಕಿತು. Hallelujah. Hallelujah. That is called sacrifice for the family. ಅದೇ ಒಂದು ಕುಟುಂಬಕ್ಕೋಸ್ಕರ ತ್ಯಾಗ ಎಂಬುದು. People cannot understand. ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ. What you done, whatever I do, what you done, what you done. ಏನು ಮಾಡಿದ್ಯಾ ನೀನು, ಏನು ಮಾಡಿದ್ಯಾ ಎಂಬುದಾಗಿ Some ಕೇಳುತ್ತಾರೆ. wives are there. ಸ್ವಲ್ಪ ಹೆಂಡತಿಯರಿದ್ದಾರೆ, Beautiful wives. ತುಂಬಾ ಸುಂದರವಾದ ಹೆಂಡತಿ. What you know? ಏನು ಗೊತ್ತಾ? Anything they buy, ಅವರು ಏನೇ ಕೊಂಡುಕೊಂಡರು they'll send the bill to husband. ಗಂಡನಿಗೆ ಬಿಲ್ಲನ್ನು ಕಳುಹಿಸುತ್ತಾರೆ. Husband will bring many things, but they never carry the bill. ಗಂಡನು ಅನೇಕ ಒಂದು ಥಿಂಗ್ಸ್ ಅನ್ನು ತೆಗೆದುಕೊಂಡು ಬರುತ್ತಾರೆ, ಆದ್ರೆ ಅವ್ರು ಬಿಲ್ ಮಾತ್ರ No ಕಳಿಸ್ತಾರೆ. account for the husband. ಅದಕ್ಕೆ ಗಂಡನಿಗೆ ಅಕೌಂಟ್ ಇಲ್ಲ, But wife have account. ಆದ್ರೆ ಹೆಂಡತಿಗೆ ಅಕೌಂಟ್ ಇದೆ. You know why? ಯಾಕೆ ಗೊತ್ತಾ? I spend. ನಾನು ಖರ್ಚು ಮಾಡಿದ್ದೇನೆ. But husband is not like that. It is our family. ಆದ್ರೆ ಗಂಡ ಆ ರೀತಿಯಾಗಿ ತಿಳಿದುಕೊಳ್ಳುವುದಲ್ಲ, ಕುಟುಂಬ ಎಂಬುದಾಗಿ ತಿಳಿದುಕೊಳ್ಳುವುದು. Same thing. Jesus also. We are all wives. Jesus is husband. ಅದೇ ರೀತಿಯಾಗಿ ಯೇಸು ಸ್ವಾಮಿ ನಮಗೆ ಗಂಡನಾಗಿದ್ದಾರೆ, ನಾವೆಲ್ಲರೂ ಆತನಿಗೆ ಹೆಂಡತಿಯಾಗಿದ್ದೇವೆ. That's why evil, whatever we do evil, he never do evil to a wife. ನಾವು ಏನೇ ಕೆಟ್ಟ ಕಾರ್ಯಗಳು ಮಾಡಿದರೂ ಸಹ ಆತನು ನಮಗೆ ಕೆಟ್ಟ ಕಾರ್ಯಗಳು Let ಮಾಡುವುದಿಲ್ಲ. us change our thinking. ನಮ್ಮ ಒಂದು ಆಲೋಚನೆ ನಾವು ಮಾರ್ಪಾಡಿ ಹೊಂದಿಕೊಳ್ಳೋಣ. The Bible says, wise man will build house. ಜ್ಞಾನವಂತ ಸ್ತ್ರೀಯು ಮನೆಯನ್ನು ಕಟ್ಟುವಳು, The foolish man will break the house. ಹೀನಳು ಮನೆಯನ್ನು ಮುರಿದು ಹಾಕುವಳು. I'm not telling my wife only. ನಾನು ನನ್ನ ಹೆಂಡತಿಗೆ ಹೇಳುತ್ತಿಲ್ಲ. If I say to my wife, even it is including to me, when my Jesus is husband to me, I am a wife for my Jesus. ನಾನು ನನ್ನ ಹೆಂಡತಿಗೆ ಹೇಳಿದರೆ ಅದು ನನಗೂ ಆಗುತ್ತದೆ, ಯಾಕಂದರೆ ನನ್ನ ಗಂಡನು ಯೇಸು ಸ್ವಾಮಿ ಆಗಿದ್ದಾರೆ, ಯೇಸು ಸ್ವಾಮಿಗೆ ನಾನು ಸಹ ಹೆಂಡತಿ ಆಗಿದ್ದೇನೆ. So I also want to obey these things. ನಾನು ಸಹ ಈ ಕಾರ್ಯಗಳನ್ನು ವಿಧೇಯತೆಯಾಗಿ ನಾನು ನಡೆದುಕೊಳ್ಳಬೇಕು. Because we are God created woman and man, so whatever the woman want to do according to the word of God, let them want to do it. ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾರೆ, ಹೆಂಗಸಾಗಿ ಗಂಡಸಾಗಿ
ದೇವರ ಪ್ರಕಾರ ಸತ್ಯವೇದ ಪ್ರಕಾರವಾಗಿ ಹೆಂಗಸು ಏನು ಮಾಡಬೇಕು ಅದನ್ನು ಮಾಡಬೇಕು. Don't ever overtake your husbands. ನಿನ್ನ ಗಂಡನನ್ನು ನೀವು ಓವರ್ಟೇಕ್ ಮಾಡಬೇಡಿ. Many times husbands will come sweet with it. They will just sharing something. ಗಂಡನು ಒಂದು ಒಳ್ಳೆ ರೀತಿಯಲ್ಲಿ ಬರುತ್ತಾರೆ, ಹೆಂಡತಿ ಸಂಗಡ ಏನೋ ಒಂದು ಹಂಚಿಕೊಳ್ಳಲು. And this wife will say, what you know know anything. Right? She'll ignore. ಆ ಹೆಂಡತಿ ಹೇಳ್ತಾಳೆ, ನಿನಗೇನು ಗೊತ್ತು, ಏನು ಗೊತ್ತಿಲ್ಲ, ಬಿಟ್ಟು ಬಿಡು ಎಂಬುದಾಗಿ. And same thing, same words, what I have spoken, some neighbor will come and speak, and she'll agree. ಅದೇ ಮಾತುಗಳು ಯಾರೋ ಪಕ್ಕದ ಮನೆಯವರು ಬಂದು ಹೇಳಿದ್ದಾರೆ, ಅದನ್ನು ಒಪ್ಪಿಕೊಳ್ಳುತ್ತಾರೆ. Why you are careless in your husbands? ಯಾಕೆ ನಿನ್ನ ಗಂಡನನ್ನು ನೀನು ತುಂಬಾ ಕೇರ್ಲೆಸ್ ಮಾಡುತ್ತೀಯ? It's not about your neighbors. Blessings will come. Blessings will come through your husband. ನಿನ್ನ ಪಕ್ಕದ ಮನೆಯಿಂದ ನಿನಗೆ ಆಶೀರ್ವಾದ ಬರುವುದಿಲ್ಲ, ನಿನ್ನ ಗಂಡನ ಮುಖಾಂತರವಾಗಿ ನಿನಗೆ ಆಶೀರ್ವಾದ ಬರುತ್ತದೆ. Hallelujah. Hallelujah. So be careful when you are taking some counselings with somebody. ತುಂಬಾ ಜಾಗೃತಿಯಾಗಿರು, ನೀನು ಬೇರೆಯವರ ಹತ್ರದಿಂದ ಏನೋ ಒಂದು ಕೌನ್ಸಿಲಿಂಗ್ ಅನ್ನು ತೆಗೆದುಕೊಳ್ಳುವುದಾದರೆ. Hallelujah. 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 That's what my own desire. Let us build house with a peace of mind. ನನ್ನ ಒಂದು ಆಸೆ ಅದೇ, ನಾವು ಕುಟುಂಬವನ್ನು ಒಂದು ಸಮಾಧಾನದಿಂದ ನಾವು ಕಟ್ಟೋಣ. Some people see the Bible says beautifully about women. ಸತ್ಯವೇದವು ಒಂದು ಹೆಂಗಸಿನ ಬಗ್ಗೆ ಸುಂದರವಾಗಿ ಹೇಳಲ್ಪಟ್ಟಿದೆ. There is two girls at home. ಮನೆಯಲ್ಲಿ ಇಬ್ಬರು ಹುಡುಗಿಯರಿದ್ದರು. One woman, she is very lazy. ಒಂದು ಹೆಂಗಸು ತುಂಬಾ ಸೋಮೇರಿ. But one woman is very sportive and she work very well. She will be very, hyper. ಇನ್ನೊಂದು ಹೆಂಗಸು ತುಂಬಾ ಆಕ್ಟಿವ್, ಎಲ್ಲ ಕೆಲಸ ತುಂಬಾ ಪಟಪಟನೆ ಮಾಡುತ್ತಾರೆ. But what is they both having? ಇಬ್ಬರಲ್ಲೂ ಏನಿದೆ? We'll check. ನಾವು ಚೆಕ್ ಮಾಡೋಣ. The lazy woman never speak bad words, never tell anything, whatever people are telling, scolding anything, she will be cool. ಆ ಸೋಂಬೇರಿಯಾಗಿರೋ ಹೆಂಗಸೇನೆಂದರೆ ಯಾರು ಏನೇ ಬೈದರು ಏನೇ ಅಂದರೂ ಸಹ ಆಕೆ ಬಾಯಿಂದ ಏನು ಬೈಯುವುದಿಲ್ಲ, ಕೆಟ್ಟ ಮಾತು ಸಹ ಬರುವುದಿಲ್ಲ. But strong woman, all the time she is working, this working and everything, she is working at home. ಆ ಒಂದು ತುಂಬಾ ಆಕ್ಟಿವ್ ಆಗಿರೋ ಹೆಂಗಸು ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಿರ್ತಾಳೆ. Every second she scold and she will do everything. ಪ್ರತಿ ಸಮಯ ಬಾಯಲ್ಲಿ ಬೈದು ಎಲ್ಲ ಕೆಲಸಗಳನ್ನು ಮಾಡುತ್ತಿರ್ತಾಳೆ. No use. ಯೂಸೇ ಇಲ್ಲ. The lazy woman better than this strong woman. ಆ ಸೋಂಬಾರಿಯೇ ಎಷ್ಟೋ ಬೆಟರ್ ಈ ಸ್ಟ್ರಾಂಗ್ ವುಮೆನ್ ಗೆ. You know, she's actually lazy woman, but she's not scolding anyone. ಆಕೆ ಸೋಂಬೇರಿ, ಆದ್ರೆ ಯಾರನ್ನು ಬೈಯುತ್ತಿಲ್ಲ. She's going little, she's doing okay. But this strong woman is doing and scolding, no peace in her home. ಆದ್ರೆ ಆಕೆ ಒಂದು ಆಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿರೋ ಬಲವುಳ್ಳ ಹೆಂಗಸು ಎಲ್ಲ ಕೆಲಸಗಳನ್ನು ಮಾಡುತ್ತಾಳೆ, ಎಲ್ಲರನ್ನೂ ಬೈಯುತ್ತಿರ್ತಾಳೆ. I'm telling you, you're doing anything for work, anything to family, no all the time telling and scolding them and do your work, it will not be blessing. ನಿನ್ನ ಕುಟುಂಬದಲ್ಲಿ ನೀನು ಕೆಲಸ ಮಾಡುತ್ತಿದ್ದರೆ ನೀನು ಸಮಾಧಾನದಿಂದ ಮಾಡು, ಎಲ್ಲರನ್ನೂ ಬೈಯಬೇಡ. If you are doing work, hard work and you're scolding, there is no peace, no value for your work. ನೀನು ಎಲ್ಲಾ ಕೆಲಸಗಳನ್ನು ಮಾಡಿ ನೀನು ಬೈಯುತ್ತಿದ್ದರೆ ಆ ಕೆಲಸಕ್ಕೆ ಒಂದು ವ್ಯಾಲ್ಯೂವೇ ಇರುವುದಿಲ್ಲ. If you are actually done something good to somebody, ನೀನು ಯಾರಿಗೂ ಒಳ್ಳೆಯದನ್ನು ಮಾಡಿದ್ದರೆ, you're telling to 30-20 people, whoever comes, I done sacrifice, that reward never comes, it will go down. ಯಾರೇ ಒಂದು 30-40 ಜನಕ್ಕೆ ಎಲ್ಲರಿಗೂ ನಾನು ಇದನ್ನು ಮಾಡಿದೆ ಎಂಬುದಾಗಿ ಹೇಳಿಕೊಂಡು ಬಂದರೆ, doing good things and telling all the time, ಒಳ್ಳೆಯದನ್ನು ಮಾಡಿ ಎಲ್ಲಾ ಸಮಯದಲ್ಲಿ ಹೇಳುತ್ತಿದ್ದರೆ ನಮಗೆ ಆಶೀರ್ವಾದ ಬರುವುದಿಲ್ಲ. you are expecting somebody want to say, oh, you are good ma. ನೀನು ಬೇರೆಯವರು ನಿನ್ನ ಬಗ್ಗೆ ಒಳ್ಳೆಯದನ್ನು ಹೇಳಬೇಕೆಂಬುದಾಗಿ ನೀನು ಗುಡ್ ಎಂಬುದಾಗಿ ಅನ್ನಿಸಿಕೊಳ್ಳುವುದಕ್ಕೆ ನೀನು ಹೇಳುತ್ತಿದ್ದೀಯಾ? They will say very good, nobody like this woman. This woman is very beautiful. Oh, she done so many sacrifices. They may please you. They may say good, but reward never come from above. ಅವರು ಹೇಳಬಹುದು ತುಂಬಾ ತ್ಯಾಗ ಮಾಡಿದ್ದೆ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೆ ಎಂಬುದಾಗಿ, ಆದರೆ ಮೇಲಿನಿಂದ ರಿವಾರ್ಡ್ ಬರುವುದಿಲ್ಲ. Whenever you do in a left, right, don't want to know that the Bible says, and also people before you are telling, they put your family down, not high.
ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಬಲಗೈ ಮಾಡುವುದು ಎಡಗೈಗೆ ಗೊತ್ತಾಗಬಾರದು ಎಂಬುದಾಗಿ. ಆದರೆ ಮನುಷ್ಯರಿಗೆ ಹೇಳಿಕೊಂಡರೆ ಮುಂದೆ ಚೆನ್ನಾಗಿ ಮಾತನಾಡಬಹುದು, ಆದರೆ ನಿಮ್ಮನ್ನು ಕೆಳಗೆ ಹಾಕುತ್ತಾರೆ. Some people were coming to my home long ago, ತುಂಬಾ husband and wife. ತುಂಬಾ ದಿನಗಳ ಹಿಂದೆ ನಮ್ಮ ಕುಟುಂಬಕ್ಕೆ ಒಬ್ಬರು ಗಂಡ ಹೆಂಡತಿ ಬರುತ್ತಿದ್ದರು. What happened? ಏನಾಯ್ತು? We was praying for them. There was lot of sorrows. We are counseling. We are praying. God will lift up you. One day God will use you mightily. We was confessing, encouraging them. All night all we sit and encourage them. ಅವರಿಗೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೆವು. ಅವರು ತುಂಬಾ ದುಃಖವಾದ ಸ್ಥಿತಿಯಲ್ಲಿದ್ದರು. ನಾವು ರಾತ್ರಿ ಪೂರ್ತಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಹೇಳುತ್ತಿದ್ದೆವು. Finally what happened? ಕಡೆದಾಗಿ ಏನಾಯ್ತು? They blessed them. ಅವರು ಆಶೀರ್ವಾದ ಹೊಂದಿಕೊಂಡರು. Who counseled them? Who them? Finally they came written and they're putting their finger to this family and they're telling, don't do this. Why you are doing this? They're telling to them. ಯಾರಿಗೆ ಅವರು ಒಂದು ಕೌನ್ಸಿಲಿಂಗ್ ಮಾಡಿದರೋ ಅವರು ಬಂದು ಕೌನ್ಸಿಲಿಂಗ್ ಮಾಡಿರುವ ಕುಟುಂಬಗಳನ್ನು ಈ ರೀತಿಯಾಗಿ ಮಾಡಬೇಡ, ಹಾಗೆ ಮಾಡಬೇಡ ಎಂಬುದಾಗಿ ಹೇಳ್ತಿದ್ದಾರೆ. Why? ಯಾಕೆ? They are counseled, they became blessed, everything fine. But what about your family? ನೀನು ಅವರಿಗೆ ಕೌನ್ಸಿಲಿಂಗ್ ಮಾಡಿದೆ, ಅವರು ಚೆನ್ನಾಗಿ ಆದರೂ ಆಶೀರ್ವಾದ ಹೊಂದಿಕೊಂಡರು. ನಿನ್ನ ಕುಟುಂಬದ ಬಗ್ಗೆ ಏನು? Your family still not bind with the love of God, not obeying the word of God. ನಿನ್ನ ಕುಟುಂಬವು ದೇವರ ಪ್ರೀತಿಯಿಂದ ಇನ್ನೂ ಕಟ್ಟಲ್ಪಟ್ಟಿಲ್ಲ ಮತ್ತು ದೇವರಿಗೆ ವಿಧೇಯತೆಯಾಗಿ ನಡೆದುಕೊಳ್ಳುತ್ತಿಲ್ಲ. If you are not changed in that area, blessings never flows. ಆ ಜಾಗದಲ್ಲಿ ನೀನು ಮಾರ್ಪಾಡಿ ಹೊಂದಿಕೊಳ್ಳದೆ ಹೋದರೆ ಆಶೀರ್ವಾದವು ಬರುವುದಿಲ್ಲ. You want any pleasings from people, they will please. ಮನುಷ್ಯರಿಂದ ನಿಮಗೆ ಏನಾದರೂ ಒಂದು ಪ್ಲೀಸಿಂಗ್ ಬೇಕಾ, ಅವ್ರು ಮಾಡ್ತಾರೆ. But nowhere, no people can do this. ಯಾವ ಮನುಷ್ಯರು ಇದನ್ನು ಮಾಡಲು ಸಾಧ್ಯವಿಲ್ಲ. Only God can do. When the husband and wife in oneness, they will be blessed. Women's change, because many families I saw, they are different kind of living. They are living selfish life. They are living. ಆ ಗಂಡ ಹೆಂಡತಿ ಇಬ್ಬರು ಒಗ್ಗಟ್ಟಿನಿಂದ ಇರಬೇಕು, ಆಗಲೇ ದೇವರು ಆಶೀರ್ವಾದ ಮಾಡ್ತಾರೆ. ಅನೇಕ ಕುಟುಂಬಗಳನ್ನು ನೋಡಿದ್ದೇನೆ, ತುಂಬಾ ಗಂಡನೇ ಒಂದು ಸಪರೇಟ್ ಆಗಿ, ಹೆಂಡತಿಯೇ ಸಪರೇಟ್ ಆಗಿ ಸೆಲ್ಫಿಶ್ ಬದುಕನ್ನು ಬದುಕುತ್ತಿದ್ದಾರೆ. Okay, so that finally what I want to tell, be in oneness. ಕಡೆಯದಾಗಿ ನಾನು ಏನು ಹೇಳಲು ಇಷ್ಟಪಡುತ್ತೇನೆ, ಒಗ್ಗಟ್ಟಾಗಿರಿ. And God will bless you and you will be blessed. Husbands, love your wives. Wives, love, honor and submit to your wives. ಗಂಡಂದಿರೇ, ಹೆಂಡತಿಯನ್ನು ಪ್ರೀತಿಸಿರಿ, ಹೆಂಡತಿ ಗಂಡನಿಗೆ ವಿಧೇಯತೆಯಾಗಿರು ಮತ್ತು ಗೌರವವನ್ನು ಸಲ್ಲಿಸು. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, whatever we are speaking about this word of God, ದೇವರ ವಾಕ್ಯದ ಬಗ್ಗೆ ನಾವು ಏನೆಲ್ಲ ಮಾತನಾಡುತ್ತಿದ್ದೇವೋ, let all women, wherever they're disturbing, let them change their life. They want to be a father, peaceful women, patientful women, wise women. ಎಲ್ಲ ಹೆಂಗಸರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಒಂದು ತಾಳ್ಮೆಯನ್ನು ಕೊಡು, ಒಂದು ಅವರು ವಿಧೇಯತೆಯಾಗಿ ನಡೆದುಕೊಳ್ಳುವುದಕ್ಕೆ ಒಂದು ಪ್ರೀತಿಯನ್ನು ಅನುಗ್ರಹಿಸು. Thank you Lord for these wonderful words for our lives. ಈ ಸುಂದರವಾದ ಒಂದು ವಾಕ್ಯಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಿನಗೆ ಸ್ತೋತ್ರ. We give you all the glory, honor, power. In Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Let us see you next week. God bless you. Please share and subscribe and leave the comments. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.